ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಬಿಟ್ಟು ಈಗ ಮೂರನೇ ಫ್ರಂಟ್ ಒಂದು ತಯಾರಾಗತೈತಿ. ಇನ್ನು ಈ ಮೂರನೇ ಫ್ರಂಟ್ ತಯಾರಾತಂದ್ರೆ ಕಾಂಗ್ರೆಸ್ಗೆ ಭಾರಿ ಪೆಟ್ ಅಂತ ಹೇಳಿ ಅದರ ಮುಂದಾಳತ್ವ ಯಾರು ವಹಿಸಿದಾರಂದ್ರೆ ಕರ್ನಾಟಕ ರಾಜ್ಯದ ಒಬ್ಬ ಚಾಣಕ್ಯ ರಾಜಕಾರಣಿ, ಸೆಂಟ್ರಲ್ ಮಿನಿಸ್ಟರ್ ಆದಂಥ CM ಇಬ್ರಾಹಿಂ ಅವರು ಸಿಂದಗಿದಾಗ ಗುಡಿಗ್ಯಾರ. ಈಗ ಪ್ರಯಾಣ ಪ್ರಾರಂಭ ಆಗೋದು CM ಇಬ್ರಾಹಿಂಗೆ ನಾವು ಅನೇಕ ಬಾರಿ ಹೇಳಿದ್ದೀವಿ. ಎಲ್ಲಿದ್ದೀರಿ CM ಇಬ್ರಾಹಿಂ ಅವರೇ? ನಿಮ್ಮ ಅಪಾರ ಬೆಂಬಲಿಗರು ಸೂಫಿ ಸಂತರು ಬಸವಣ್ಣ ನಾಡಿನಲ್ಲಿ ಕಾಯಕತ್ತಾರ, ನಿಮ್ಮ ವಚನ ಸಾಹಿತ್ಯಗಳನ್ನು ಕೇಳಾಕತ್ತಾರ, ನಿಮ್ಮ ಮುಸ್ಲಿಂ ಧರ್ಮದ ಕುರಾನದ ವಾಕ್ಯಗಳನ್ನ ಕೇಳುವ ಸಲುವಾಗಿ ಕಾತುರದಿಂದ ಕಾಯಕತ್ತಾರ. ಎಲ್ಲಿದ್ದೀರಿ CM ಇಬ್ರಾಹಿಂ ಅಂತೇಳಿ ಒಂದು ವಿಡಿಯೋ ಹಾಕಿದ ತಕ್ಷಣ ನಾನು ಇನ್ನೂ ತಯಾರಾಗಿದ್ದೀನಿ ಜವಾರಿ ಕಾಕ, ರೆಡಿ ಇದ್ದೀನಿ ತಿರುಗಾಡಕಂದಾಗ ಉತ್ತರ ಕರ್ನಾಟಕ ಪ್ರವಾಸ ಮಾಡಕತ್ತಾರ. ಇನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಮೂರನೇ ಫ್ರಂಟ್ ತಯಾರಾಗುವುದು ಇದೇ CM ಇಬ್ರಾಹಿಂ ನೇತೃತ್ವದಲ್ಲಿ. ಹಂಗಾದ್ರೆ ಇದಕ್ಕೆ BJPಯವರು ಬಹಳ ಖುಷಿ ಪಡ್ತಾರ. 28ಕ್ಕೆ BJP ಸರ್ಕಾರ ಬರಲಿಕ್ಕೆ ಕಾರಣ ಆಗತೈತಿ ಇದೇ ಮೂರನೇ ಫ್ರಂಟ್. ಅದು ಹೆಂಗ ಅಂತಿ ಕಾಕ ಅಂದ್ರೆ ಸವಿಸ್ತಾರವಾಗಿ ಹೇಳ್ತಾನೆ ಕೇಳ್ರಿ. CM ಇಬ್ರಾಹಿಮದ ತಾಕತ್ತ ತೋರಿಸ್ತೀನಿ ಹೆಂಗ ಅನ್ನೋದು. CM ಇಬ್ರಾಹಿಂ 224 ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನ ನಿಂದ್ರಸಾವ್ರಿ. ಪ್ರತಿಯೊಂದು ಮುಸಲ್ಮಾನ ಕ್ಷೇತ್ರದಲ್ಲಿ 40-50 ಕ್ಷೇತ್ರದಾಗ ಅದಾವನ. ಅಲ್ಲಿ 10-15 ಬಿದ್ದು ಅಂದ್ರೆ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸೋದು. ಕಾಂಗ್ರೆಸ್ದವ್ರು ಬರೀ 6-7 ಸಾವಿರ 8-10 ಸಾವಿರ ಹಾರಿಸಿ ಬರ್ತಾರ. ಮೂರನೇ ಫ್ರಂಟ್ ಎಲ್ಲಾದರೂ ಮುಸಲ್ಮಾನರ ಮತಗಳನ್ನು ಸೆಳೆಯೋ ಸಲುವಾಗಿ CM ಇಬ್ರಾಹಿಂ ಪ್ಲ್ಯಾನ್ ಹಾಕಿದ್ರ ಮಕಾಡೆ ಮಲಗತೈತಿ ಕಾಂಗ್ರೆಸ್. ಇದಕ್ಕೆ ಕಾಂಗ್ರೆಸ್ಗೂ ಸಹಿತ ಎಚ್ಚರಿಕೆ ಕೊಟ್ಟಂಥ ಈ ಇಬ್ರಾಹಿಂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಚಲಾವಣೆಯ ನಾಣ್ಯದ ಮುಖಾಂತರ ತನ್ನ ಸೈನ್ಯದೊಂದಿಗೆ ಬರಾಕತ್ತಾನ. ಅವನೇ CM ಇಬ್ರಾಹಿಂ. ಯಾವಾಗಲೂ CM ಇಬ್ರಾಹಿಂ ಭಾಷಣ ಕೇಳಬೇಕಾದ್ರೆ ಲಕ್ಷಾಂತರ ಮಂದಿ ಸೇರ್ತೀರಿ. ಆ ಭಾಷಣದಾಗ ಒಂದು ತೂಕ ಇರ್ತೈತಿ, ಶಕ್ತಿ ಇರ್ತೈತಿ. ಜಾತ್ಯತೀತ ಮನುಷ್ಯ, ಸೆಕ್ಯುಲರ್ ಮನುಷ್ಯ, ಯಾವುದೇ ಜಾತಿ ಅಲ್ಲ, ಪಂಥಲ್ಲ, ಭೇದಿಲ್ಲ. ಸೂಫಿ ಸಂತರ ವೇದವಾಕ್ಯ ವಚನ ಸಾಹಿತ್ಯದೊಂದಿಗೆ ಭಾಷಣ ಪ್ರಾರಂಭ ಮಾಡುವಂಥ ಈ CM ಇಬ್ರಾಹಿಂ ಕರ್ನಾಟಕ ರಾಜ್ಯದಲ್ಲಿ 2028ರಲ್ಲಿ ನಿರ್ಣಾಯಕ ಹೊಂದತಾನ, ಬಿರುಗಾಳಿ ಎಬಸ್ತಾನ. ಭಾರತೀಯ ಜನತಾ ಪಕ್ಷಕ್ಕೆ ಇದರಿಂದ ಫಾಯ್ದೆ ಆಗತೈತೆ ಅಂತ ಹೇಳಿದ ಈಗಾಗಲೇ CM ಇಬ್ರಾಹಿಂನ ಮೋದಿಯವರು ಮಾತಾಡಕತ್ತಾರ್ರಿ ಫೋನ್ಯಾಗ. ಫ್ರಂಟ್ ಮೂರನೇದು ನಿಂದ್ರಸರಿ 10-15 ಸಾವಿರ ಡಿವೈಡ್ ಮಾಡಿರಿ ಅಂದ್ರೆ ಕಾಂಗ್ರೆಸ್ ಹಾಳಾಗತೈತಿ, ಭಾರತೀಯ ಜನತಾ ಪಕ್ಷ ಬರ್ತೈತಿ ಅಂತೇಳಿ. ಆದರೂ ಸಹಿತ CM ಇಬ್ರಾಹಿಂ ಕೇವಲ ಮುಸಲ್ಮಾನರಿಗೆ ಟಿಕೆಟ್ ಕೊಡೋಂಗಿಲ್ಲ, ಅಲ್ಲಿ ಇನ್ನಿತರ ಜಾತಿಯವರಿಗೂ ಟಿಕೆಟ್ ಕೊಟ್ಟು ಇನ್ನಿತರ ಧರ್ಮದವರ ಓಟುಗಳನ್ನು ಅಲ್ಲಿ ವಿನಿಯೋಗಿಸಿ, ಎಲ್ಲಿ ಮುಸಲ್ಮಾನರ ಓಟು ಹೆಚ್ಚದಾವ ಅಲ್ಲಿ ಮುಸಲ್ಮಾನ್ ಕ್ಯಾಂಡಿಡೇಟ್ ನಿಂದಿರಿಸಿ, ಇನ್ನಿತರ ವಚನ ಸಾಹಿತ್ಯದೊಂದಿಗೆ ಇನ್ನಿತರ ಧರ್ಮದವರ ಮತಗಳನ್ನು ಸೆಳೆದುಕೊಂಡು ಎಲ್ಲವನ್ನು ಆರಿಸಿ ತಂದು 20-25 ಸೀಟ್ ಬಂದರೂ ಸಹಿತ CM ಇಬ್ರಾಹಿಂ ನಿರ್ಣಾಯಕರಿಗೆ ಬರೆದಿಟ್ಕೋರಿದಾನೆ. 28ರಲ್ಲಿ CM ಇಬ್ರಾಹಿಂ CM ಅಂದರೆ ಮುಖ್ಯಮಂತ್ರಿ, ನಾನೊಮ್ಮೆ CM ಆಗೋ ಕನಸೈತಿ ಅಂದಿದ್ರು. ನನ್ನ ಮುಂದೆ ಇದೆ ಜವಾರಿ ಕಾಕನ ಮುಂದೆ ಇದೇ CM ಇಬ್ರಾಹಿಂ ಅಂದರೆ ಅಷ್ಟೇನು ಹಗರಲ್ಲ. ಶೈಕ್ಷಣಿಕ ಕ್ಷೇತ್ರದಲ್ಲಿಯೇ ಕ್ರಾಂತಿ ಮಾಡಿದಂಥ ಅನೇಕ ಜನರಿಗೆ, ವಿದ್ಯಾವಂತ ಜನರಿಗೆ ಇಂಗ್ಲೆಂಡ್ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿ ಆ ಮಕ್ಕಳು ಇವತ್ತು 2 ಲಕ್ಷ ಪಗಾರ ತೊಗೊಳಕತ್ತಾರ. ಇತಿಹಾಸಗಳನ್ನ ತೆಗೆದು ನೋಡಬೇಕು. ಇದೇ ಕರ್ನಾಟಕ ರಾಜ್ಯದಲ್ಲಿ ಗುಂಡೂರಾವ್ ಸರ್ಕಾರಕ್ಕೆ ಭದ್ರ ಬುನಾದಿಯಾದಂಥ CM ಇಬ್ರಾಹಿಂ ಜಾತ್ಯತೀತ ಜನತಾದಳದಲ್ಲಿಯೂ ಸಹಿತ ಮಿಂಚಿ 50-60 ಸೀಟು ತಂದು ಪ್ರಧಾನಮಂತ್ರಿ ಮಾಡಿದಂಥ ಶ್ರೇಯಸ್ಸು ಈ CM ಇಬ್ರಾಹಿಂ ಸಿಗತೈತಿ. ಅನೇಕ ಮುಖ್ಯಮಂತ್ರಿಗಳನ್ನು ತಯಾರು ಮಾಡಿದಂಥ CM ಇಬ್ರಾಹಿಂ ರಾಜ್ಯದಲ್ಲಿ ಬಿರುಗಾಳಿ ಎಬಸ್ತಾನ. 28ರಲ್ಲಿ ಮೂರನೇ ಫ್ರಂಟ್ ಏನಾದರೂ ತಯಾರಾದರೆ ಎಲ್ಲರ ದೃಷ್ಟಿ CM ಇಬ್ರಾಹಿಂ ಮುಂದೆ. ಹಂಗಾದ್ರೆ ಕರ್ನಾಟಕ ರಾಜ್ಯದ CM ಇಬ್ರಾಹಿಂ ಅಭಿಮಾನಿಗಳೇ, ಹಾವೇರಿ, ಉತ್ತರ ಕರ್ನಾಟಕ ದಾವಣಗೆರೆಯಿಂದ ಪ್ರಾರಂಭ ಆಕೈತಿರಿ ತುದಿ ಬೀದರ್ವರೆಗೆ ಲಕ್ಷಾಂತರ ಅಭಿಮಾನಿಗಳು. ಏನು ನಿಮ್ಮ ಅನಿಸಿಕೆ ಅದಾವ CM ಇಬ್ರಾಹಿಂ ಅಖಾಡಕ್ಕೆ ಹೇಳಿದ್ರೆ ಏನಾಕೈತಿ ಪರಿಸ್ಥಿತಿ? ಅಲ್ಲೋಲ ಕಲ್ಲೋಲ ಆಗತೈತಿ, ತುಕುಡಿ ಅಕ್ಕವ ರಾಷ್ಟ್ರೀಯ ಪಕ್ಷಗಳು. ಆ ಶಕ್ತಿ CM ಇಬ್ರಾಹಿಂ ಹತ್ರ ಐತಿ. ಈಗಾಗಲೇ ವಕಫ್ ಅಧ್ಯಕ್ಷ ಸ್ಥಾನದಲ್ಲಿ ಕೇವಲ ತಿರುಗಾಡಿದ ತಕ್ಷಣ 100 ಓಟ್ ಬಿದ್ದು ತಕ್ಷಣ ಆರಿಸಿ ಬಂದರು ಖಾಜಾ ಬಂದೇ ನವಾಜದ ಸಜ್ಜಾದೆ ಅಲಿ ಬಾಬಾ ಸಯ್ಯದ್. ಇದೇ ಉದಾಹರಣೆಗಳು. ಇನ್ನು ಅವರ ಮಗ ಫೈಜ್ ನೋಡ್ರಿ, ಯಾವುದಾದ್ರೂ ಕ್ಷೇತ್ರದಲ್ಲಿ ಮುಂದೆ ಶಾಸಕ ಆಗ್ತಾನೆ, ಭವಿಷ್ಯದ ನಾಯಕ. ತನ್ನ ಮಗನಿಗಿಂತಲೂ ಇನ್ನಿತರ ಧರ್ಮದವರನ್ನು ಶಾಸಕರನ್ನಾಗಿ ಮಾಡಿದಂಥ ಅನೇಕ ಉದಾಹರಣೆಗಳು CM ಇಬ್ರಾಹಿಂ ಹತ್ರ ಇರುವಾಗ CM ಇಬ್ರಾಹಿಮದ ಶಕ್ತಿ ನೋಡಿದಿರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.